ನನ್ನ ಮಗ ಅಂತೂ ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದ. ಯಾಕಷ್ಟು ಬೇಗ ಎದ್ದ ಅಂದರೆ ಇಲ್ಲಿ ಶಿವರಾತ್ರಿಯಲ್ಲಿ ತುಂಬಾ ವಿಶೇಷವಾಗಿ ಪತ್ರಿಮರ ಪೂಜೆಗಳನ್ನು ಮಾಡ್ತಾರೆ. ಅಪ್ಪ ಮಗ ಅವ್ರ ತಾತ ಮೂವರು ಹೋಗಿ 7 ಗಂಟೆಗೆ ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಬಂದ್ರು. ಇವ್ರದ್ದೆಂಥ ಭಾಗ್ಯ ಅಲ್ವಾ, ಇವ್ರದ್ದೇ ಚೆನ್ನಾಗಿ. ನಮ್ಮ ಹೆಣ್ಮಕ್ಳಿಗಂತೂ ಯಾವ ಹಬ್ಬ ಬಂದರೂ ರೆಸ್ಟ್ ಅಲ್ಲ. ಹಬ್ಬಗಳು ಬಂದ್ರಂತೂ ಇನ್ನೂ ಕೆಲಸಗಳು ಡಬಲ್ ಕೆಲಸಗಳು ಜಾಸ್ತಿ ಆಗಿರುತ್ತೆ. ಬಂದ ನಂತರ ಅವರು ಸ್ವಾಮಿಗೆ ಹೋಗಿ ಬಂದರು. ನಮ್ಮೂರಲ್ಲಿ ಗುತ್ತಿಸಿದ್ದೇಶ್ವರ ಸ್ವಾಮಿ ಅಂತಲೇ ಕರೀತಾರೆ. ನೆಕ್ಸ್ಟ್ ನಾವು ಸ್ವಾಮಿಗೆ ಹೋಗಿ ಬರೋಣ ಅಂಥೇಳಿ ಮನೆಯಲ್ಲೆಲ್ಲ ದೇವ್ರಿಗೂ ಪೂಜೆ ಮಾಡಿ ನೈವೇದ್ಯ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ. ಇವರೇ ನೋಡಿ ನಮ್ಮ ಊರನ್ನೇ ಕಾಪಾಡ್ತಾರೆ ಗುತ್ತಿಸಿದ್ದೇಶ್ವರ ಸ್ವಾಮಿ. ದೇವರಿಗೆ ಬಂದಿದ್ದೀವಿ ಅಂತ ಹೇಳಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕೊಂಡು ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಅಲ್ಲಿಂದ ಮತ್ತೆ ಮಠಕ್ಕೆ ಬಂದ್ವಿ. ನಿಮಗೆ ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವ, ಮಠದಲ್ಲಿ ಅಡುಗೆ ಮಾಡ್ತೀವಿ ಅಂಥೇಳಿ. ದೇವಸ್ಥಾನದಿಂದ ಸೀದಾ ಮಠಕ್ಕೆ ಬಂದು ಅಲ್ಲಿ ಎಲ್ಲ ಭಕ್ತಾದಿಗಳಿಗೆ ಬಡಿಸಿ ನೆಕ್ಸ್ಟ್ ನಾವು ಕೂಡ ಊಟ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಇದೆಲ್ಲ ಅಭಿ ಪಿಕ್ಚರ್ ಬಾಕಿ ಹೈ ಅಂತಾರಲ್ವ, ಹಾಗೆ ನಮಗೆಲ್ಲೋದ್ರೂ ಯಾವುದೇ ಫಂಕ್ಷನ್ಗೆ ಹೋದ್ರೂ ಈ ಪಾತ್ರೆ ಮಾತ್ರ ತೊಳೆಯೋ ತಪ್ಪಲ್ಲ. ಇಲ್ಲಿ ನಮ್ಮ ಲೈಫೇ ಹೀಗೆ ಅನಿಸುತ್ತೆ. ಈಗಲೂ ಕೂಡ ಪಾತ್ರೆಗಳೆಲ್ಲ ತೊಳೆದು ರೆಡಿ ಮಾಡಿಟ್ಟು ಬರೋ ಅಷ್ಟರಲ್ಲಿ ಇಲ್ಲಿಗೆ ಮುಗೀತಪ್ಪ. ಥ್ಯಾಂಕ್ ಯು.